ಬುರುಡೆ ಪ್ರಕರಣಕ್ಕೆ ಕೇರಳದ ನಂಟು ಅಂಟ್ಕೊಂಡಿದ್ಯಾ? ಕೇರಳದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ನೀಡಲಾಗಿದೆ ಈ ಸಂಬಂಧ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಹೊಸದಾಗಿ ಕೇರಳದ ನಂಟು ಕೇಳಿ ಬರ್ತಾ ಇದೆ. ಕೇರಳದ ಯೂಟ್ಯೂಬರ್ ಮನಾಫ್ಗೆ ಈ ಸಂಬಂಧ ನೋಟಿಸ್ ಕೂಡ ಕಳುಹಿಸಲಾಗಿದೆ. ಮುನಾಫ್ಗೆ ನೋಟಿಸ್ ನೀಡಿದ ಕರ್ನಾಟಕ ಎಸ್ಐಟಿ. ಬುರುಡೆ ಬಗ್ಗೆ ಯೂಟ್ಯೂಬ್ನಲ್ಲಿ ಮುನಾಫ್ ಕಥೆ ಕಟ್ಟಿದ್ದ. ಶಿರೂರು ಭೂಕುಸಿತ ದುರಂತದ ಲಾರಿ ಮಾಲೀಕ ಮುನಾಫ್. ಈಗಾಗಲೇ ಧರ್ಮಸ್ಥಳದ ಬುರುಡೆ ಪ್ರಕರಣದ ಸಂಬಂಧ ಕೇರಳದ ನಂಟಿದೆ. ಯಾಕಂತ ಹೇಳಿದ್ರೆ ಯೂಟ್ಯೂಬರ್ ಮನಾಫ್ಗೆ ಈ ಸಂಬಂಧ ನೋಟಿಸನ್ನು ನೀಡಲಾಗಿದೆ. ನೋಟಿಸ್ ನೀಡಿರೋದು ಎಸ್ಐಟಿ ಅಧಿಕಾರಿಗಳು. ಅಂದರೆ ಧರ್ಮಸ್ಥಳದ ವಿಚಾರದ ಸಂಬಂಧ ಎಷ್ಟೊಂದು ಹೆಸರುಗಳು ತಳುಕು ಹಾಕೊಳ್ತಾ ಇದೆ. ರಾಜ್ಯವನ್ನ ಬಿಟ್ಟು ಈ ಹಿಂದೆ ಮಹಾರಾಷ್ಟ್ರದ ಪುಣೆಯಲ್ಲಿ ದೂರುದಾರ ಚಿನ್ನಯ್ಯ ಭೇಟಿ ನೀಡಿರೋದು ಒಂದು ಕಡೆ, ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ತಲೆಮರೆಸ್ಕೊಂಡಿರೋದು. ಅಂದರೆ ಪ್ರತಿಯೊಂದು ರಾಜ್ಯಗಳಿಗೂ ಧರ್ಮಸ್ಥಳ ಯಾವ ರೀತಿ ಇಂಟರ್ಲಿಂಕ್ ಆಗ್ತಾ ಇದೆ ಅಂತ. ಅದರ ಜೊತೆಗೆ ಈಗ ಕೇಳಿ ಬರ್ತಾ ಇರುವಂತಹ ಹೆಸರೇನಿದೆ ಮನಾಫ್ ಅಂತ, ಇವರು ಈ ಹಿಂದೆ ಬುರುಡೆ ಬಗ್ಗೆ ಯೂಟ್ಯೂಬ್ನಲ್ಲಿ ಕಥೆ ಕಟ್ಟಿದ್ರು. ಇದರ ಜೊತೆಗೆ ಶಿರೂರು ಭೂಕುಸಿತದ ದುರಂತದಲ್ಲೂ ಕೂಡ ಈ ಹೆಸರು ಕೇಳಿಬಂದಿತ್ತು. ಗುಡ್ಡ ಕುಸಿತದಲ್ಲಿ ಲಾರಿ ಮಾಲೀಕ ಅರ್ಜುನ್ ಮೃತಪಟ್ಟಿದ್ರು. ಅದೇ ಲಾರಿ ಮಾಲೀಕನೇ ಕೇರಳದ ಯೂಟ್ಯೂಬರ್ ಮನಾಫ್. ಜಯಂತ್ ಟಿ ಮೂಲಕ ಬುರುಡೆ ಕಥೆಯನ್ನ ಕೇರಳಕ್ಕೆ ಹಬ್ಬಿಸಿದ್ದು ಕೂಡ ಇವರೇ. ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅದರ ಜೊತೆಗೆ ಕೊಲೆ ಮಾಡಿ ಹೂತಿಡಲಾಗಿದೆ ಅಂತ ಕೂಡ ಇದೇ ಮನಾಫ್ ಪ್ರಚಾರವನ್ನ ಕೂಡ ಮಾಡಿದ್ರು. ಧರ್ಮಸ್ಥಳದ ಹೆಸರಿನಲ್ಲಿ ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಕೆಲವೊಂದಷ್ಟು ಬೇಳೆ ಬೇಯಿಸಿಕೊಂಡಂತಹ ಕಥೆಗಳು ಕೂಡ ನಮ್ಮ ಮುಂದೆ ಇದೆ. ಇದರ ಜೊತೆಗೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿತ್ತು, ಕೊಲೆ ಮಾಡಲಾಗಿತ್ತು, ಅವರನ್ನ ಧರ್ಮಸ್ಥಳದಲ್ಲೇ ಹೂತಿಡಲಾಗಿತ್ತು ಅಂತ ಚಿನ್ನಯ್ಯ ಯಾವಾಗ ದೂರನ್ನ ನೀಡಿದ, ತದನಂತರದಲ್ಲಿ ಕೇರಳ ಮೂಲದ ಮನಾಫ್ ಕೂಡ ಇದೇ ರೀತಿಯಾದಂತಹ ಪ್ರಚಾರವನ್ನ ಕೂಡ ಮಾಡಿದ್ರು. ಇದೇ ಮುನಾಫ್ ಜಯಂತ್ ಟಿ ಇವರ ಮೂಲಕ ಬುರುಡೆ ಕಥೆಯನ್ನ ಕೂಡ ಕಟ್ಟೋದ್ರ ಮೂಲಕ ಕೇರಳದಲ್ಲೂ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರಕ್ಕೂ ಕೂಡ ಇದೇ ಮುನಾಫ್ ಮುಂದಾಗಿದ್ರು.